ಹೆಂಗ್ ತೆಗ್ದ್ರು ಡಾಕ್ಟ್ರು? ಕಮ್ಮನ ತಗೊಂಡು ಮೂಗಲಿಕ್ಕೆ ಪೂರ್ತಿ ಹಾಕಿ ತಜ್ಜೆಯ ಬೈಪ ಮರೆಯೇ ಈ ಮುಗ್ಗೆ ಆ ಕಡೆ ಮೂಗ್ಗೆ ಮುಟ್ಟಿಸ್ಕೊತಾನೆ ಇಲ್ಲ. ಮುಟ್ಬೇಡ ಅಮ್ಮ, ಅಲ್ಲಿ ನೋಯ್ತದೆ ಕೇಳಿ ಹಂಗೆ ಒಂದು ನಿಮಿಷ ಶಾಕೇ ಆಗ್ಬಿಡ್ತು. ಹಾಯ್, ನಮಸ್ಕಾರ ಎಲ್ರಿಗೂ. ಇಷ್ಟು ದಿನ ಅಂದರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ದಾಗಿಂದನೂ ಎಲ್ಲ ವ್ಲಾಗು ಸ್ಟಾರ್ಟ್ ಮಾಡುವಾಗ ನಾನು ಖುಷಿಯಿಂದ ಒಂಥರ ಜೋಶಲ್ಲೇ ವ್ಲಾಗ್ನ ಶುರು ಮಾಡ್ಕೊತಾ ಇದ್ದೆ. ಬಟ್ ಇವತ್ತು ನೋಡ್ತಾ ಇರ್ಬೋದು ಒಂಥರ ಎಷ್ಟು ಸ್ಯಾಡಾಗಿ, ಇಷ್ಟು ಬೇಜಾರಿಂದ, ಇಷ್ಟು ನೋವಿನಲ್ಲಿ ನಾನು ವ್ಲಾಗ್ನ ಶುರು ಮಾಡಲಾ ಬೇಡವಾ, ವ್ಲಾಗ್ ಮಾಡಲಾ, ವೀಡಿಯೋ ಮಾಡ್ಕೊಳ್ಳೋ ಬೇಡವಾ ಅಂತ ಕನ್ಫ್ಯೂಷನ್ನಲ್ಲೇ ಶುರು ಮಾಡ್ಕೊಂಡಿದ್ದೀನಿ. ಅಂದರೆ ಒಟ್ಟಿನಲ್ಲಿ ಮಾಡಿಕೊಂಡೆ, ಯಾಕಂದರೆ ಈ ಒಂದು ವಿಷಯನ ಹೇಳೋದ್ರಿಂದ ಬೇರೆಯವ್ರಿಗೂ ಹೆಲ್ಪ್ ಆಗ್ಬೋದು, ಬೇರೆಯವ್ರಿಗೆ ಯೂಸ್ ಆಗುತ್ತೆ. ಈ ಒಂದು ವ್ಲಾಗ್ನ ಮಾಡಿ ಹಾಕೋದ್ರಿಂದ ಬೇರೆಯವರು ಯಾರಾದರೂ ನೋಡಿದ್ರೆ, ಚಿಕ್ಕ ಮಕ್ಕಳು ಇರೋ ಅಂಥವ್ರು ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ, ಇನ್ಫಾರ್ಮೇಟಿವ್ ಆಗಿರುತ್ತೆ ಅನ್ನೋದಕ್ಕೋಸ್ಕರ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಈಗ ಟೈಮ್ ನೋಡ್ತಾ ಇರ್ಬೋದು ನೈಟ್ 11:30 ಆಗಿದೆ. ಈ ಟೈಮಲ್ಲಿ ನಾನು ಅಪ್ಪು ಇಬ್ಬರೇ ಇದ್ದೀವಿ ಮನೆಯಲ್ಲಿ. ಚೆರಿ ಮತ್ತು ಅವ್ರ ಪಪ್ಪ ಮನೆಯಲ್ಲಿಲ್ಲ. ಯಾಕೆ ಎಲ್ಲಿ ಹೋಗಿದ್ದಾರೆ ಅಂತ ಮುಂದೆ ವ್ಲಾಗ್ ನೋಡ್ತಾ ಹೋದರೆ ನಿಮಗೆ ಗೊತ್ತಾಗುತ್ತೆ ಏನಾಗಿದೆ, ನಾನು ಯಾಕೆ ಇಷ್ಟು ಬೇಜಾರಿಂದ ನೋವಿಂದ ವಿಡಿಯೋ ಮಾಡಿದ್ದೀನಿ ಅಂತ ಹೇಳಿ. ಮುಂದೆ ನೋಡ್ತಾ ಹೋದರೆ ನಿಮಗೆ ಗೊತ್ತಾಗುತ್ತೆ. ವ್ಲಾಗ್ನ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ, ಪೂರ್ತಿಯಾಗಿ ನೋಡಿ ಅಂತ ಕೇಳ್ತೀನಿ. ನನಗಂತೂ ನಿಜ ಎಷ್ಟು ಭಯ ಆಗಿರುತ್ತೆ. ಎಲ್ಲಾದ್ರೂ ಬಿಸಾಕ್ಬಿಟ್ರ? ಏನ್ ಮಾಡ್ತಾ ಇದ್ರು? ಹೆಂಗ್ ತೆಗ್ದ್ರು ಡಾಕ್ಟ್ರು? ಸೂಜಿ ಹಾಕ್ಬಿಟ್ಟು ಇದು ಹಾಕಿ ಮೂಗಲಿ ಏನ್ ಹಾಕಿ ಮೂಗೆ ಹಾಕಿ ಲೈಟು ತೆಗಿ, ಕೈ ನೋಡಿದ್ರು ಮೂಗಲ್ಗಡೆ ಕಾಣಿಸ್ತೆ ಅವ್ರಿಗೆ. ಆಮೇಲೆ ಮಲಗಿಸಿದ್ರು ಅವಳನ್ನ ಬೆಡ್ ಮೇಲೆ ಮಲಗಿಸ್ಬಿಟ್ಟು ಒಬ್ಬ ಡಾಕ್ಟರ್ ಕೈ ಹಿಡ್ಕೊಂಡ್ರು, ನಾನ್ ಕಾಲ್ ಹಿಡ್ಕೊಂಡೆ, ಇನ್ನೊಬ್ಬ ಡಾಕ್ಟರ್ ಕಣ್ಣು ಹಿಡ್ಕೊಂಡು ಇದು ಮಕ ಹಿಡ್ಕೊಂಡು ಏನ್ ಮಾಡಿದ್ರು ಸರಿಮ್ಮ ತೆಗ್ದ್ರು. ಚಿಮಟಿ ಇಷ್ಟು ಉದ್ದ ಬರ್ತಿದ್ದಲ್ಲ ಕತ್ರಿಗೆ ಹಳ್ಳಿಗಳು ಸರಿಮ್ಮ ಎಲ್ಲ ಮಾಡ್ತಾರ, ಹಾಕೋತಾರ ಹಂಗೆ ಮೂಗ್ಗೆ. ಅವತ್ತೊಂದಿನ ಹಂಗೆ ಹೇಳಿದೀನಿ ತಾನೆ, ನಗದಲ್ಲ. ಡಾಕ್ಟ್ರು ಹೆಂಗ್ ತೆಗೆದ್ರು ಹೇಳು, ಹೆಂಗ್ ತೆಗೆದ್ರು ಹೇಳು ಡಾಕ್ಟ್ರು? ಗಮನ ತಗೊಂಡು ಮೂಗಲಿಕ್ಕೆ ಪೂರ್ತಿ ಹಾಕಿ ತಜ್ಜೆಯ ಅವಾಗ ಮೂಗಲಿಕ್ಕೆ ಪೂರ್ತಿ ಹಾಕಿ ಈ ಕಡೆ ಸೇರು. ಆಮೇಲೆ ತಜ್ಜೆದ ಕಬ್ಬಣ ತಗೊಂಡು ಆಮೇಲೆ ಅದಕ್ಕೆ ಅತ್ತೆಯರು ಪಪ್ಪ ಜಮ್ಮುಗೆ ಏನು ಹಾಕೊಂಡಿದೆ ಮುಗ್ಗೆ ನೀನು? ಬೈಪ ನಿಮಗೆ ಏನು ಮಾಡ್ಬೇಕಂತ ಅಂದರೆ ಮಾಡ್ತಾರೆ ಹಂಗೆಲ್ಲ. ಇನ್ನೊಂದ್ಸರಿ ಹಾಕೋತ್ಯಾ? ಹಾಕೋತಿ ಇನ್ನೊಂದ್ಸರಿ? ನೋಯ್ತಾ ಮೂಗು? ಡಾಕ್ಟ್ರು ಹಂಗೆ ತೆಗಿತಾ ಇದ್ರಲ್ಲ ಅವಾಗ ಅತ್ತ ನೀನು? ಅಮ್ಮ ಸಿಪ್ಪೆ ಬಿಸಾಕ. ಅದು ಚಾಕ್ಲೇಟ್ ನಾನು ತಿಂದಿದ್ದು. ಅದೆಲ್ಲ ತೋರಿಸು ಮೂಗ. ಯಾವ ಮೂಗು ನೀನು ಹಾಕೊಂಡಿದ್ದು? ಈ ಮೂಗು. ಆ ಕಡೆ ಮೂಗ್ಗೆ. ಇವಾಗ ಸರಿ ಹೋಯ್ತಾ? ಈಗೇನು ನೊಯ್ಯಲ್ ತಾನೆ ಮುಟ್ಟಿದ್ರೆ? ನೊಯ್ಯಲ್ತಾನೆ. ಇದಕ್ಕೂ ಇದಕ್ಕೆ ಹಾಕಿ
ಹಾಕು ಹ್ಞೂ ಹಾಕೋಯಕ್ಕೆ ಸರಿ ಹೋಯ್ತಾ ಈಗ ಮಗು? ಹಾಂ ಹಂಗೆಲ್ಲ ಮಾಡಬಾರ್ದು ಚರಿಮ್ಮ. ಹಾಂ ಮಾಡ್ತೀಯ ಇನ್ನೊಂದ್ಸರಿ? ಮಾಡಿಯೇ ಮಾಡಬಾರ್ದು ಅಪ್ಪ. ಡಾಕ್ಟ್ರು ಇಲ್ಲೆಲ್ಲ ಚುಚ್ಚಿಬಿಡ್ತಾರೆ ಮೂಗ್ಗೆ. ಹಾಂ ಸೂಜಿ ತಗೊಂಡು ನೋಯ್ತದೆ ತಾನೇ ಅವಾಗ. ಹ್ಞೂ ಮೂಗ್ಗೆ ಬಾಯಿಗೆ ಕಿವಿಗೆ ಹಂಗೆಲ್ಲ ಏನೂ ಹಾಕೋಬಾರ್ದು, ಸರಿನಾ? ಭಯ ಆಗ್ಬಿಟ್ಟಿತ್ತು. ಅಮ್ಮ ವಿಷ ಪುಯ್ಯ ಜಸ್ಪಿನ್ ಅಷ್ಟೇ. ಇವೆಲ್ಲ ಮಾಡಬಾರ್ದು. ಮಲ್ಕೊಂಡು ನಿನ್ನೆ ನೈಟು ಏನಾಯಿತು ಅಂತೇಳಿ ಕ್ಲಾರಿಟಿ ಕೊಡೋಣ ಅಂತೇಳಿ ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ ನೈಟ್ ಏನಾಯಿತು ಅಂದರೆ ನನ್ನ ಹಸ್ಬೆಂಡು ಸ್ವಲ್ಪ ಕೆಲಸ ಇದೆ ಇವತ್ತು, ಬರೋದು ಲೇಟ್ ಆಗುತ್ತೆ ನೈಟು, ನೀವು ಮಲಗಿರಿ 10 ಗಂಟೆ ಮೇಲಾಗುತ್ತೆ ಅಂತ ಫೋನ್ ಮಾಡಿದರು. ಸರಿ ಅಂತೇಳಿ ನಮ್ಮದು ಊಟ ಎಲ್ಲ ಆಗಿತ್ತು. ಅವ್ರು ಬರೋ ಅಷ್ಟರಲ್ಲಿ ಮಕ್ಕಳನ್ನ ಎಲ್ಲ ಮಲಗಿಸೋಣ ಅಂತೇಳಿ. ಅಂದರೆ ಡೈಲಿ ಅವ್ರ ಪಪ್ಪ ಬರೋವರೆಗೂ ಇವರು ಮಲಗಲ್ಲ, ಹಾಗೆ ಆಟ ಆಡ್ಕೊಂಡು ಇರ್ತಾರೆ. ಹಾಗಾಗಿ ಬರೋದು ಲೇಟ್ ಆಗುತ್ತೆ ಅಂದ್ರಲ್ಲ, ಸರಿ ಮಲಗಿಸೋಣ ಅಂತೇಳಿ ನಾನು ಮಲಗಿಸ್ತಾ ಇದ್ದೆ. ಅದಕ್ಕೂ ಮುಂಚೆ ಮಲ್ಗೋಕ್ಕೂ ಮುಂಚೆ ಚೆರಿ ಸ್ಲೇಟಲ್ಲಿ ಬಳಪ ಇಸ್ಕೊಂಡು ಬರ್ಕೊಂಡು ಕೂತಿದ್ಲು. ಅದು ಇದು ಏನಾದರೂ ಗೀಚ್ಕೊಂಡು ಕೂತಿರ್ತಾಳೆ. ಇವನ್ ನಡುವೆ ಒಂದು 15-20 ದಿನದಿಂದನೂ ಬರಿತಾ ಇದ್ದಾಳೆ. ಇದು ಸ್ಲೇಟ್ ತೊಗೊಂಡು ಇಲ್ಲ ಬುಕ್ಕಲ್ಲಿ ಏನಾದರೂ ಬರ್ಕೊಳ್ಳೋದು, ಏನಾದರೂ ಗೀಚ್ತಾ ಇರೋದು, ಸುಮ್ಮನೆ ಏನಾದರೂ ಡ್ರಾಯಿಂಗ್ ಅದು ಇದು ಮಾಡ್ತಾ ಇರ್ತಾಳೆ. ಸರಿ ಅಂತೇಳಿ ಬರಿತಾ ಇದ್ಲು. ಅದನ್ನು ಬಳಪ ಏನು ಮಾಡಿದ್ದಾಳೆ ಅಂದರೆ ಮಲ್ಕೊಳ್ಳೋಕೆ ಹೋದಾಗ ಹಾಗೆ ಜೊತೆಲಿ ಕೈಯಲ್ಲಿ ಹಿಡ್ಕೊಂಡು ಬಂದ್ಬಿಟ್ಟಿದ್ದಾಳೆ. ಅದು ನಾನು ಗೊತ್ತಿಲ್ಲ, ನಾನು ಗಮನಿಸಿಲ್ಲ. ಮಲ್ಕೊಂಡ್ವಿ, ಮಲಗಿಸ್ತಾ ಇದ್ದೀನಿ ಅಪ್ಪನ. ಅವನಿಗೆ ಫುಲ್ಲು ನಿದ್ದೆ, ಮಧ್ಯಾಹ್ನ ನಿದ್ದೆ ಮಾಡಿರಲಿಲ್ಲ. ಸರಿ ಅಂದ್ಬಿಟ್ಟು ಅವನು ಬೇಗ ಮಲ್ಕೊಂಡೇ ಬಿಟ್ಟು ಅವನಿಗೆ ನಿದ್ದೆನೇ ಬಂದ್ಬಿಡ್ತು. ಚೆರಿ ಏನು ಮಾಡಿದ್ದಾಳೆ ಅಂದರೆ ಕೈಯಲ್ಲಿ ಇರ್ತಲ್ಲ ಬಳಪ, ಅದನ್ನು ಮಲ್ಕೊಂಡು ಮೂಗೊಳಗಡೆ ಹಾಕ್ಕೊಬಿಟ್ಟಿದ್ದಾಳೆ. ಅದು ನನಗೆ ಗೊತ್ತೇ ಆಗಿಲ್ಲ ಮೂಗೊಳಗಡೆ ಹಾಕ್ಕೊಂಡಿರೋದು. ಒಂದು ಅಪ್ಪಗೆ ಆಲ್ರೆಡಿ ನಿದ್ದೆನೇ ಬಂದ್ಬಿಟ್ಟಿತ್ತು. ಇವಳಿಗೆ ಮೂಗಲ್ಲಿ ಹಾಕೋಬಿಟ್ಟು ಒಂದು 2-3 ನಿಮಿಷ ಆಗಿತ್ತೇನೋ. ಆಮೇಲೆ ಅಕ್ಷಿ ಬರೋಕ್ಕೆ ಶುರುವಾಯಿತು. ಒಂದು 2-3 ಸರಿ ಅಕ್ಷಿ ಮಾಡಿದೆ. ಯಾಕೆ ಇಷ್ಟೊಂದು ಅಕ್ಷಿ ಮಾಡ್ತಾ ಇದೆಯಾ, ನೆಗಡಿ ಆಗೈತೆ, ಬಾಯ್ಲಿ ತೆಗಿತೀನಿ ಅಂದರೆ ನನ್ನ ಕೈಲಿ ಮೂಗನ್ನ ಮುಟ್ಟಿಸ್ಕೊತಾನೆ ಇಲ್ಲ. ನೆಗಡಿ ತೆಗಿತೀನಿ ಬಾಯ್ಲಿ ಅಂದರೆ ಮುಟ್ಟಿಸ್ಕೊತಾನೆ ಇಲ್ಲ. ಮುಟ್ಬೇಡ ಅಮ್ಮ, ಅಲ್ಲಿ ನೋಯ್ತದೆ, ಮುಟ್ಬೇಡ ಅಮ್ಮ ಅಂದ್ಲು. ಯಾಕೆ ನೋಯ್ತದೆ, ಏನಾಯಿತು ಅಂತ ಆಮೇಲೆ ನಾನು ಮೇಲೆ ನೋಡಿದ್ರೆ ಕೇಳಿದ್ರೆ ಅವಳು, ಅಮ್ಮ ನಾನು ಮೂಗಲ್ಲಿ ಬಳಪ ಹಾಕೋಬಿಟ್ಟಿದ್ದೀನಿ, ನೋಯ್ತದೆ ಅಮ್ಮ, ಮುಟ್ಬೇಡ ಅಂದ್ಲು. ಅಪ್ಪ ನನಗಂತೂ ಕೇಳಿ ಹಂಗೆ ಒಂದು ನಿಮಿಷ ಶಾಕೇ ಆಗ್ಬಿಡ್ತು. ಬಳಪ ಇವಾಗ ರಾತ್ರಿ ಬೇರೆ ಆಗೈತೆ, ಇವಾಗ ಹೆಂಗೆ ಮಾಡೋದು, ತೆಗಿಯೋದು, ಎಲ್ಲಿ ಕರ್ಕೊಂಡು ಹೋಗೋದು, ಎಲ್ಲ ಹಾಸ್ಪಿಟಲ್ ಎಲ್ಲ ಕ್ಲೋಸ್ ಆಗಿರುತ್ತೆ ಅಂತೇಳಿ ನನಗೆ ಶಾಕ್ ಆಯಿತು. ಸರಿ ನೋಡೋಣ ಅಂತೇಳಿ ಫೋನಲ್ಲಿ ಟಾರ್ಚ್ ಎಲ್ಲ ಆನ್ ಮಾಡಿಕೊಂಡು ನೋಡಿದೆ ಮೂಗಲ್ಲಿ. ನನಗೆ ಫಸ್ಟು ನೋಡಿದಾಗ ಏನೂ ಕಾಣಿಸಿಲ್ಲ, ಮೂಗಲ್ಲಿ ಏನೂ ಇಲ್ಲ, ಏನೋ ಹಾಕ್ಕೊಂಡಿಲ್ಲ, ಸರಿಯಾಗಿ ಚೆನ್ನಾಗೇ ಇದೆ, ಏನೂ ಇಲ್ಲ ಅಂತಲೇ ಅಂದ್ಕೊಂಡೆ. ಏನೂ ಕಾಣಿಸಿಲ್ಲ ನನಗೆ ನೋಡಿದ ತಕ್ಷಣ. ಆಮೇಲೆ ಮತ್ತೆ ಹಾಗೆ ಮಲಗಿಸ್ದೆ, ಏನೂ ಇಲ್ಲ ಮಲ್ಕೊಳ್ಳೆ ಅಂತ ಮಲಗಿಸಿ ತಡ್ತಾ ಇದ್ದೀನಿ. ಆದರೂ ಅವಳು ಮಲಗ್ತಾನೇ ಇಲ್ಲ. ಮತ್ತೆ ಅಕ್ಷಯ್ ಬರ್ತಾನೆ ಇತ್ತು ಅವಳಿಗೆ ಅಂದ್ಬಿಟ್ಟು, ಸರಿ ಅಂದ್ಬಿಟ್ಟು ಮತ್ತೆ ಎಬ್ಸಿ ಕೂರಿಸಿ ನಾನು ಬಟ್ಟೆಲಿ ಸ್ವಲ್ಪ ಅಕ್ಷಿ ಮಾಡಿದ್ರೆ ಏನಾದರೂ ಇದ್ರೆ ಬರುತ್ತೇನೋ ಅಂದ್ಬಿಟ್ಟು ಹಿಂಗೆ ಮಾಡಿ ಮೂಗಲ್ಲೆಲ್ಲ ಹಾಕ್ತೆ. ಒಂದು 2-3 ಸರಿ ಅಕ್ಷಿನೂ ಮಾಡಿದ್ಲು. ಆಮೇಲೆ ನೋಡಿದೆ ಮತ್ತೆ ಟಾರ್ಚ್ ಹಾಕಿ, ಅವಾಗ ಸ್ವಲ್ಪ ವೈಟಿಗೆ ಫುಲ್ ಹಿಂದೆ ಕಾಣಿಸ್ತಾ ಇತ್ತು ನನಗೆ. ಅವಾಗ ಕನ್ಫರ್ಮ್ ಆಯಿತು ಏನೋ ಇದೆ ಮೂಗಲ್ಲಿ ಅಂತ. ಅವಾಗ ಫುಲ್ ಭಯ ಆಗೋದಕ್ಕೆ ಶುರುವಾಯ್ತು. ಇನ್ನೋರ ಪಪ್ಪ ಕೂಡ ಬಂದಿರಲಿಲ್ಲ. ಆಗಲೇ 10:30 ಮೇಲೆ ಆಗಿತ್ತು, 11 ಗಂಟೆ ಹತ್ತತ್ರ ಆಗಿತ್ತು. ನನಗಂತೂ ಫುಲ್ ಭಯ ಆಗ್ಬಿಡ್ತು. ಅಂದರೆ ಈಚೆ ಇದ್ದರೆ ನಾನು ಕೇಳಿದ್ದೀನಿ ತುಂಬ ಸರಿ, ಮಕ್ಳುಗಳು ಮೂಗಲ್ಲಿ ಅದು ಇದು ಹಾಕೋಬಿಟ್ಟು ತೆಗ್ಸ್ಕೊಂಡು ಬಂದ್ವಿ ಆಸ್ಪತ್ರೆಯಲ್ಲಿ ಅಂತಾರೆಲ್ಲ ಕೇಳಿದ್ದೀನಿ. ಅಂದರೆ ಮುಂದೆನೇ ಇದ್ದಿದ್ರೆ ನನಗೆ ಅಷ್ಟು ಭಯ ಆಗ್ತಾ ಇರಲಿಲ್ಲ. ಅದು ಸ್ವಲ್ಪ ಹಿಂದೆ ಹೋಗ್ಬಿಟ್ಟಿತ್ತು. ಫಸ್ಟ್ ಟೈಮ್ ನೋಡಿದಾಗ ನನಗೆ ಕಾಣಿಸೇ ಇಲ್ಲ, ಏನೂ ಇಲ್ವೇನೋ ಅಂತಲೇ ಅಂದ್ಕೊಂಡಿದ್ದೆ. ಬಟ್ ಇನ್ನೊಂದು ಸರಿ ನೋಡಿದಾಗ ಸ್ವಲ್ಪ ವೈಟಿಗೆ ಹಿಂದೆ ಕಡೆ ಕಾಣಿಸ್ತು. ಅದು ಏನಂದರೆ ಬಳಪ ಮಾಮೂಲಿ ಈಗ ಬರುತ್ತಲ್ಲ ಆ ಥರ ಬಳಪ ಅಲ್ಲ, ಅದು ಕಡ್ಡಿ ಬಳಪ, ಸ್ವಲ್ಪ ಗಟ್ಟಿಯಾಗಿರುತ್ತೆ ನೋಡಿ, ಆ ಥರ ಕಡ್ಡಿ ಬಳಪ.
ಅದು ಹೌದು ಇದೆ ಅಂತ ನನಗೆ ಅವಾಗ ಕನ್ಫರ್ಮ್ ಆಯಿತು. ಫುಲ್ಲು ಭಯ ಆಗಿ ನಾನು ಆಮೇಲೆ ಅವ್ರ ಪಪ್ಪಂಗೆ ಫೋನ್ ಮಾಡಿದೆ, ಸ್ವಲ್ಪ ಬೇಗ ಬರ್ರಿ ಚರಿ, ಮೂಗಿಗೆ ಈ ಥರ ಹಾಕೋಬಿಟ್ಟಿದ್ದಾಳೆ, ಈಗ ನನಗೆ ಗೊತ್ತಾಯ್ತಲ್ಲ ಏನು ಮಾಡಬೇಕು ಅಂತ, ಬರ್ರಿ ಬೇಗ ಅಂತ ಅವ್ರ ಪಪ್ಪನಿಗೂ ಫೋನ್ ಮಾಡಿದೆ. ಅವ್ರ ಪಪ್ಪನೂ ಬೇಗನೆ ಬಂದರು, ಒಂದು 10 ನಿಮಿಷನೂ ಟೈಮ್ ತೊಗೊಳ್ಳಿಲ್ಲ, 10 ನಿಮಿಷ 1/4 ಗಂಟೆ ಅಷ್ಟರಲ್ಲಿ ಬಂದು ನೋಡಿದ್ರು. ಅವ್ರಿಗೂ ಕಾಣಿಸ್ತಾನೆ ಇಲ್ಲ, ನಾನು ಆಯ್ತು ನೋಡು ಅಂತ ಇದ್ದೀನಿ, ಅವ್ರ ಪಪ್ಪನಿಗೂ ಕಾಣಿಸ್ತಾ ಇಲ್ಲ. ಕೊನೆಗೂ ಹಾಸ್ಪಿಟಲ್ಗೆ ಹೋಗೋವರೆಗೂ ಅವ್ರ ಪಪ್ಪನಿಗೆ ಕನ್ಫರ್ಮೇ ಇರಲಿಲ್ಲ ಮೂಗಲ್ಲಿ ಐತೆ ಏನಾದರೂ ಅಂತ. ಹಾಸ್ಪಿಟಲ್ಗೆ ಹೋದ್ಮೇಲೂ ನನಗೆ ಕಾಲ್ ಮಾಡಿ ಹೇಳಿದ್ರು, ಅಲ್ಲೇ ಎಲ್ಲಾದರೂ ಬಿದ್ದೈತೇನೋ ಬಳ್ಪ ನೋಡು, ಏನಾದರೂ ಬೆಡ್ ಮೇಲೆ ಎಲ್ಲಾದರೂ ಬಿದ್ದೈತೇನೋ, ಮೂಗಲ್ಲಿ ಏನೂ ಇರೋ ಥರ ಇಲ್ಲ, ನೋಡು ಅಂತ ಹೇಳ್ತಾಯಿದ್ರು. ನಾನು ಹುಡುಕ್ತೆ, ನಾನು ನೋಡಿದ್ನಲ್ಲ ಒಂದ್ಸರಿ, ಕಾಣಿಸ್ತು ನನಗೆ ವೈಟ್ಗೆ ಐತೆ ಮೂಗಲ್ಲೇ. ನೋಡಿದಾಗ ಏನೂ ಕಾಣಿಸಿಲ್ಲಲ್ಲ, ಸರಿ ಒಂದ್ಸಲಿ ಆಸ್ಪತ್ರೆಗೆ ಹೋಗಿ ಯಾವುದಕ್ಕೂ ಡಾಕ್ಟ್ರಿಗೆ ತೋರಿಸ್ಕೊಂಡು ಬಂದ್ಬಿಡ್ತೀನಿ ನಾನು. ಅಪ್ಪು ಮಲ್ಕೊಬಿಟ್ಟಿದ್ದ ಅಷ್ಟರಲ್ಲಿ, ಇಲ್ಲಾಂದರೆ ಅವನು ಎಚ್ಚರ ಇದ್ದರೆ ನಾವು ಎಲ್ಲರೂ ಕೂಡ 4 ಜನನೂ ಹೋಗ್ತಾಯಿದ್ವಿ ಬೈಕಲ್ಲೇ. ಬಟ್ ಅವನು ಮಲ್ಕೊಬಿಟ್ಟಿದ್ನಲ್ಲ, ಸರಿ ಚಳಿ ಬೇರೆ ಹೊರಗಡೆ, ಅವನ್ನೇನು ಎಬ್ಬಿಸೋದು ಬೇಡ, ನೀನು ಮನೇಲೇ ಇರು, ನಾನು ಒಬ್ಬನೇ ಹೋಗಿ ಚರಿನ ಕರ್ಕೊಂಡೋಗಿ ತೋರಿಸ್ಕೊಂಡು ಬರ್ತೀನಿ ಅಂತೇಳಿ ಹೋದರು. ಅವರು ಮನೆ ಬಿಟ್ಟಾಗ 11 ಗಂಟೆ ಅಷ್ಟು ರಾತ್ರಿಲಿ. ಅಲ್ಲಿ ಹಾಸ್ಪಿಟಲ್ ತೆಗ್ದಿರ್ತಾರೆ, ಡಾಕ್ಟರೆಲ್ಲ ಹೊರಟೋಗಿರ್ತಾರೇನೋ, ಏನು ಮಾಡೋದು ಅಂತೇಳಿ ಫುಲ್ಲು ಭಯ ಆಗಿತ್ತು. ಅವ್ರ ಪಪ್ಪನಿಗೂ ಅಷ್ಟೇ ತುಂಬಾ ಭಯ ಆಯಿತು. ಅಂದರೆ ಅದು ಸ್ವಲ್ಪ ಕಾಣಿಸೋ ಥರ ಇದ್ದಿದ್ರೆ ಮೇಲೆ ಇದೆ, ಹೇಗೋ ತೆಗಿತಾರೆ ಡಾಕ್ಟರ್ ಅನ್ನೋದು ಅಷ್ಟು ಭಯ ಆಗ್ತಾ ಇರಲಿಲ್ಲ. ಬಟ್ ಅದು ಕಾಣಿಸ್ತಾನೆ ಇರಲಿಲ್ಲ, ಒಳಗಡೆ ಹೋಗಿರೋ ಥರ ಅನಿಸ್ತೈತಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾರೋ ಏನಾಗುತ್ತೋ, ತೆಗಿಯೋಕ್ಕಾಗುತ್ತಾ, ನಾರ್ಮಲಾಗಿ ತೆಗಿತಾರ ಇಲ್ವೋ ಏನಾಗುತ್ತೋ ಅಂತ ಫುಲ್ಲು ಭಯ ಆಗಿತ್ತು. ಸರಿ ಅಂತೇಳಿ ಕರ್ಕೊಂಡು ಹೋದರು ಹಾಸ್ಪಿಟಲ್ಗೆ. ಅಂದರೆ ನಾವು ರೆಗ್ಯುಲರಾಗೆ ಹೋಗ್ತಾ ಇರ್ತೀವಿ ಆಸ್ಪತ್ರೆಗೆ, ಅಲ್ಲೇ ಕರ್ಕೊಂಡು ಹೋದರು. ಅಲ್ಲಿ ನೋಡಿದ್ರೆ ಡಾಕ್ಟರ್ ಇರಲಿಲ್ವಂತೆ, ಬಾಗಿಲೆಲ್ಲ ಹಾಕ್ಕೊಂಡು ಮನೆಗೆ ಹೊರಟೋಗಿದ್ದಾರೆ. ಟೈಮ್ ಬೇರೆ 11 ಗಂಟೆ ಆಗೋಗಿತ್ತಲ್ಲ, ಹಾಗಾಗಿ ಅವರು ಬಾಗಿಲೆಲ್ಲ ಹಾಕ್ಕೊಂಡು ಮನೆಗೆ ಹೊರಟೋಗಿದ್ದಾರೆ. ಆಮೇಲೆ ನಂಬರ್ ಇರುತ್ತೆ ನೋಡಿ, ಆ ನಂಬರ್ಗೆ ಕಾಲ್ ಮಾಡಿ ಹೇಳಿದ್ದಾರೆ ಅವ್ರಿಗೆ, ಡಾಕ್ಟರ್ಗೆ ಈ ಥರ ಆಗಿಬಿಟ್ಟಿದೆ ಮಗುಗೆ, ಬರ್ತೀರಾ ಅಂತ ಕೇಳಿದ್ದಾರೆ. ಪಾಪ ಡಾಕ್ಟರು ಏನೂ ಅಂದ್ಕೊಂಡಿಲ್ಲ, ಅಷ್ಟು ರಾತ್ರಿಲಿ ಬಂದಿದ್ದಾರೆ. 11 ಗಂಟೆ ಆದರೂ ಕೂಡ ಡಾಕ್ಟರು ಬಂದಿದ್ದಾರೆ. ಬಂದು ಅವರು ಮಾಮೂಲಿ ಟಾರ್ಚೆಲ್ಲ ಇರುತ್ತಲ್ಲ ಅದರಲ್ಲಿ ನೋಡಿದ್ದಾರೆ. ಅವ್ರಿಗೆ ಕಾಣಿಸಿದೆ, ಅದು ಇದೆ ಹೌದು ಅಂತೇಳಿ ಇಮಿಡಿಯೇಟಾಗಿ ಅವಾಗಲೇ ಟೈಟಿಗೆ ಕಾಲು ಕೈಯೆಲ್ಲ ಹಿಡ್ಕೊಂಡು ಯಾವುದ್ರಲ್ಲೋ ಬರುತ್ತೆ ಚುಮ್ಟ ಥರ ಇತ್ತಂತೆ, ಅದರಲ್ಲಿ ಹಿಂಗೆ ಎಳ್ಕೊಂಡಿದ್ದಾರೆ. ಏನೂ ಜಾಸ್ತಿ ಇದಾಗಿಲ್ಲ, ಟೈಮ್ ತಗೊಂಡಿಲ್ವಂತೆ, ಬೇಗನೆ ತೆಗೆದ್ಬಿಟ್ಟಿದ್ದಾರೆ. ಅದನ್ನು ಒಂದು ಕಾಟನಲ್ಲಿ ಹಾಕಿ ಕೊಟ್ಟಿದ್ದಾರೆ. ಎಷ್ಟಿದೆ ಅಂತೇಳಿ ಅದನ್ನು ತೋರಿಸ್ತೀನಿ, ನಿಮಗೂ ಕೂಡ ತೊಗೊಂಡು ಬಂದಿದ್ದಾರೆ, ಇಲ್ಲೇ ಇದೆ ಮನೆಯಲ್ಲೇ, ತೋರಿಸ್ತೀನಿ. ಕಡ್ಡಿ ಬಳ್ಪ ಇಷ್ಟು ಉದ್ದ ಇದೆ ಅಪ್ಪ, ನೋಡಿ ನನಗೆ ಅಲ್ಲೇ ಅದು ಫೋಟೋ ಎಲ್ಲ ತೆಗೆದು ಕಳಿಸಿದ್ರು ನನಗೆ. ಆ ಫೋಟೋ ನೋಡಿದ್ಮೇಲೆ ನನಗೆ ಸ್ವಲ್ಪ ಸಮಾಧಾನ ಆಯಿತು, ತೆಗ್ದಿದ್ದಾರೆ, ಹೊರಗಡೆ ಬಂದಿದೆ ಅದು ಅಂತೇಳಿ ನನಗೆ ಆವಾಗ ಸ್ವಲ್ಪ ಸಮಾಧಾನ ಆಯಿತು. ಫೋಟೋ ನೋಡಿದ್ಮೇಲೆ ನಾನು ವ್ಲಾಗ್ನ ಶುರು ಮಾಡ್ಕೊಂಡಿದ್ದೆ. ಅಲ್ಲಿವರೆಗೂ ಯಾವ ವಿಡಿಯೋ ಏನು ಮಾಡೋದು ಅಂತ ನನಗೆ ಕೈಕಾಲೆಲ್ಲ ಓಡ್ತಾನೆ ಇರಲಿಲ್ಲ. ನಾನು ಇಲ್ಲಿ ಮನೇಲಿ ದೇವ್ರಿಗೆಲ್ಲ ಹರಕೆ ಕಟ್ಕೊಂಡು ಇದೆಲ್ಲ ಮಾಡ್ತಾಯಿದ್ದೆ, ದೇವ್ರನ್ನ ಬೇಡ್ಕೊತಾ ಇದ್ದೆ, ಈಸಿಯಾಗಿ ಬಂದ್ಬಿಡ್ಲಿ ಕಣಪ್ಪ ದೇವ್ರೆ ಅಂತ. ಅದು ಫೋಟೋ ನೋಡಿದ್ಮೇಲೆ ನನಗೆ ಕನ್ಫರ್ಮ್ ಆಯಿತು ಬಂದಿದೆ ಅಂತೇಳಿ, ಖುಷಿ ಆಯಿತು. ಸರಿ ವ್ಲಾಗ್ ಮಾಡೋಣ, ಇದನ್ನು ಯಾರಾದರೂ ನೋಡಿದವ್ರಿಗೆ ಹೆಲ್ಪ್ ಆಗುತ್ತೇನೋ. ಚಿಕ್ಕ ಮಕ್ಳು ಇರೋಂಥವ್ರು, ಈ ಏಜಿನ ಮಕ್ಳು ಇರೋರು ಯಾರಾದರೂ ನನ್ನ ವ್ಲಾಗ್ನ ನೋಡ್ತಿದ್ರೆ ಅವರಿಗೆ ಹೆಲ್ಪ್ ಆಗುತ್ತೆ. ಮಕ್ಕಳ ಜೊತೆ ಎಷ್ಟು ಕೇರ್ಫುಲ್ಲಾಗಿರಬೇಕು, ಮಕ್ಕಳನ್ನ ಎಷ್ಟು ಜವಾಬ್ದಾರಿಯಿಂದ ಜಾಗೃತವಾಗಿ ನೋಡ್ಕೋಬೇಕು ಅಂತ ಅವ್ರಿಗೂ ಗೊತ್ತಾಗುತ್ತೆ. ಯಾರಿಗಾದ್ರೂ ಅಟ್ಲೀಸ್ಟ್ ಒಬ್ರಿಗಾದರೂ ನನ್ನ ವಿಡಿಯೋ ನೋಡಿ ಹೆಲ್ಪ್ ಆಗ್ಬೋದೇನೋ ಅಂತೇಳಿ ಆಮೇಲೆ ನಾನು ವ್ಲಾಗ್ನ ಶುರು ಮಾಡಿದ್ದು. ಅಲ್ಲಿವರೆಗೂ ನಾನು ಯಾವ ವ್ಲಾಗು ವಿಡಿಯೋ ಏನೂ ಮಾಡ್ಕೊಂಡಿರಲಿಲ್ಲ. ಅದು ಫೋಟೋ ನೋಡಿದ ಮೇಲೆ ನಾನು ವಿಡಿಯೋ ಮಾಡ್ಕೊಂಡಿದ್ದು. ಆಮೇಲೆ ಬಂದರು ಮನೆಗೆ. ಅವ್ರ ಮನೆಗೆ ಬರೋ ಅಷ್ಟರಲ್ಲಿ 11:30 ಮೇಲಾಗಿತ್ತು. ಆಮೇಲೆ ನಮಗೂ ಸ್ವಲ್ಪ ಸಮಾಧಾನ ಆಯಿತು. ಅದಕ್ಕೆ ಹೇಳೋದು, ಮಕ್ಕಳು ವಿಷಯದಲ್ಲಿ ನಾವು ಎಷ್ಟು ಜವಾಬ್ದಾರಿಯಿಂದ ಎಷ್ಟು ಕೇರ್ಫುಲ್ಲಾಗಿ ನೋಡ್ಕೊತೀವೋ ಎಷ್ಟು ನೋಡಿಕೊಂಡ್ರೂ ಸಾಕಾಗಲ್ಲ, ಇನ್ನೂ ಹೆಚ್ಚಾಗಿ ನೋಡ್ಕೋಬೇಕು ಮಕ್ಕಳನ್ನ. ಚಿಕ್ಕ ಮಕ್ಕಳು ಇದ್ರಂತೂ ತುಂಬಾ ಕೇರ್ಫುಲ್ಲಾಗಿ ನೋಡ್ಕೋಬೇಕಾಗುತ್ತೆ. ಇದಕ್ಕೂ ಮುಂಚೆಯಿಂದನೂ ಅವಳು ಬಳ್ಪ ತೊಗೊಂಡು ಬರೆಯೋದು ಎಲ್ಲನೂ ಮಾಡ್ತಾಯಿದ್ಲು. ಸ್ವಲ್ಪ ದಿನ ಮುಂಚೆಯಿಂದನೂ. ಅವಾಗೆಲ್ಲ
ಏನೂ ಆಗಿರಲಿಲ್ಲ. ಅದರಲ್ಲೂ ಡೇ ಟೈಮಲ್ಲಿ ಆಗಿದ್ರು ಅಷ್ಟು ಭಯ ಆಗ್ತಾ ಇರ್ಲಿವೇನೋ. ನೈಟಲ್ಲಿ ಅಕ್ಕಪಕ್ಕದವ್ರಿಗೆ ಜೊತೆಲ್ಲ ಹೇಗೆ ಹೇಳ್ಕೊಳಕ್ಕಾಗುತ್ತೆ? ಫೋನ್ ಮಾಡಿ ಮನೇಲಿ ಹೇಳೋಣ, ಊರಿಗೆಲ್ಲ ಹೇಳೋಣ ಅಂದರೆ ಅಷ್ಟು ನೈಟಲ್ಲಿ ಫೋನ್ ಮಾಡಿದ್ರೆ ಅವರು ಕೂಡ ತುಂಬ ಭಯ ಪಟ್ಕೋತಾರೆ, ಹೆದರ್ತಾರೆ. ಯಾರಿಗೆ ಹೇಳಬೇಕು, ಏನು ಮಾಡಬೇಕು ಅಂತಲೇ ನಮಗೆ ಗೊತ್ತಾಗ್ತಾ ಇರಲಿಲ್ಲ. ಸಡನ್ನಾಗಿ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದಕ್ಕೆ ಸರಿ ಹೋಯಿತು. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಈಗ ಇದ್ರೊಳಗಡೆ ಇರೋವಂಥದ್ದನ್ನೇ ಚೆರಿ ಮೂಗಲ್ಲಿ ಹಾಕ್ಕೊಂಡಿದ್ದು. ಇದು ಬಂದು ಕಡ್ಡಿ ಬಳಪ. ಈ ಥರ ಕಾಟನ್ನಲ್ಲಿ ಹಾಕಿ ಕೊಟ್ಟಿದ್ರು. ತೆಗ್ದಿದ್ದಾದಮೇಲೆ ಇಷ್ಟೇ ನೋಡೋದಕ್ಕೆ ಚಿಕ್ಕದಾಗಿ ಕಾಣ್ತಾ ಇರ್ಬೋದು. ಇಂಥ ಚಿಕ್ಕ ಚಿಕ್ಕ ವಸ್ತುಗಳಿಂದನೇ ಜಾಸ್ತಿ ಅಪಾಯಕಾರಿ. ಇನ್ನು ಸ್ವಲ್ಪ ದೊಡ್ಡದಾಗಿದ್ದಿದ್ರೆ ಕೈಗೆ ಸಿಗೋ ಥರ ನಾವೇ ತೆಕ್ಕೊಬಿಡ್ಬೋದಾಯಿತು. ಈ ಥರ ಚಿಕ್ಕ ವಸ್ತುಗಳು ಮೂಗಲ್ಲಿ, ಕಿವಿಯಲ್ಲಿ ಈ ಥರ ಹೋದರೆ ಅದನ್ನು ತೆಗೆಯೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಇದರಿಂದನೇ ನನಗಂತೂ ತುಂಬ ಭಯ ಆಗಿದ್ದು. ಏನಾದರೂ ಒಳಗಡೆ ಹೊರಟೋಗ್ಬಿಟ್ರೆ ಏನು ಮಾಡ್ತಾರೋ, ಹೇಗೆ ತೆಗಿತಾರೋ ಅಂತೇಳಿ ಫುಲ್ ಭಯ ಆಗಿತ್ತು. ಇದೇ ಚೆರಿ ಮೂಗಲ್ಲಿ ಹಾಕ್ಕೊಂಡಿದ್ದು. ಮತ್ತು ಆ ಡಾಕ್ಟರ್ ಬಗ್ಗೆನೂ ನಾನು ಹೇಳಲೇಬೇಕು. ಇದನ್ನೆಲ್ಲ ತೆಗ್ದಿದ್ದಾದಮೇಲೆ ನನ್ನ ಹಸ್ಬೆಂಡು ಚಾರ್ಜ್ ಎಷ್ಟಾಯಿತು ಅಂತ ಕೇಳಿದ್ದಾರೆ. ಪಾಪ ಅವರು ಇಲ್ಲ ಪರವಾಗಿಲ್ಲ, ಚಾರ್ಜ್ ಎಲ್ಲ ಏನೂ ಬೇಡ, ಇಷ್ಟೊತ್ತವರೆಗೂ ವೆಯ್ಟ್ ಮಾಡಿದ್ರಲ್ಲ ಅದಕ್ಕೆ ಅಷ್ಟೇ ಸಾಕು, ಚಾರ್ಜ್ ಎಲ್ಲ ಏನೂ ಬೇಡ ಅಂತೇಳಿ ಹೇಳಿದ್ದಾರೆ. ಅಷ್ಟು ಮಧ್ಯರಾತ್ರಿಲಿ ಫ್ರೀಯಾಗಿ ಈ ಥರ ಏನು ಚಾರ್ಜ್ ತೊಗೊಳ್ದಿರನೇ ಈ ಬಲ್ಪನ್ನು ತೆಗೆದು ಕಳಿಸಿದ್ದಾರೆ. ನಿನ್ನೆ ನೈಟು ಆಗಿದ್ದು ಇಷ್ಟು ದಿನದಲ್ಲಿ ಮಕ್ಕಳು ಅಪ್ಪುಗೆ ಈಗ ಒಂದು 5 ಇಯರ್ಸಿಂದನೂ ಇಲ್ಲಿವರೆಗೂ ಯಾವತ್ತೂ ಇಷ್ಟು ಮಕ್ಕಳು ವಿಷಯದಲ್ಲಿ ನನಗೆ ಭಯನೇ ಆಗಿದ್ದಿಲ್ಲ. ಅಷ್ಟು ಭಯ ಆಯಿತು ಅಂದರೆ ಮೊನ್ನೆ ಊರಲ್ಲಿದ್ದರೆ ಅತ್ತೆ ಆಗಿರ್ಬೋದು, ಇಲ್ಲ ನಮ್ಮಮ್ಮ ಯಾರಾದರೂ ಜೊತೆಲಿದ್ದರೆ ಸ್ವಲ್ಪ ಧೈರ್ಯ ಇರುತ್ತೆ. ಇಲ್ಲಾಂದರೆ ನಾನು ಒಬ್ಬಳೇ, ನನಗೇನು ಮಾಡಬೇಕು ಏನು ಅಂತಲೇ ಗೊತ್ತಾಗಲಿಲ್ಲ. ತುಂಬ ಭಯ, ತುಂಬ ಅಂದರೆ ತುಂಬ ಭಯ ಆಯಿತು. ನನಗಂತೂ ಏನು ಮಾಡಲಿ ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಅವರು ಫೋಟೋ ಕಳಿಸಿದ್ರು ನೋಡಿ, ಅದನ್ನು ತೆಗೆದಾದ್ಮೇಲೆ ಕಾಟನ್ನಲ್ಲಿಟ್ಟು ಫೋಟೋ ಕಳಿಸಿದ್ರು. ಆಮೇಲೆ ನನಗೆ ಸಮಾಧಾನ ಅನ್ನೋದಾಯಿತು. ಮಕ್ಕಳನ್ನ ಎಷ್ಟು ಕೇರ್ಫುಲ್ಲಾಗಿ ನೋಡಿಕೊಂಡ್ರು ಕಡಿಮೆ. ಮಕ್ಕಳ ವಿಷಯದಲ್ಲಂತೂ ತುಂಬ ಅಂದರೆ ತುಂಬ ಕೇರ್ಫುಲ್ಲಾಗಿರಬೇಕಾಗುತ್ತೆ. ನಿಮ್ಮ ಮನೆಯಲ್ಲೂ ಯಾರಿಗಾದರೂ ಈ ಥರ ಆಗಿದರೆ, ಈ ಥರ ಸಿಚುವೇಶನ್ನ ನೀವು ಕೂಡ ಫೇಸ್ ಮಾಡಿದರೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಯಾಕಂದರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋದು ನೋಟಿಫಿಕೇಷನ್ ಬರುತ್ತೆ. ಆಗ ನೀವೇ ನನ್ನ ವೀಡಿಯೋನ ಫಸ್ಟ್ ನೋಡ್ಬೋದು. ಹಾಗಾಗಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಮತ್ತು ಆಲ್ ಅನ್ನೋ ಬಟನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ವ್ಲಾಗ್ ಇಷ್ಟ ಆದರೆ ಕಮೆಂಟ್, ಲೈಕ್, ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ವ್ಲಾಗ್ ಜೊತೆ. ಟೇಕ್ ಕೇರ್, ಬಾಯ್.